ಓಂ ಶ್ರೀ ಗುರುಭ್ಯೋ ನಮಃ. ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಪ್ರೀತಿಯ ಮೀನರಾಶಿಯವರೇ, ಮೀನರಾಶಿಯ ಅಧಿಪತಿ ಗುರು ಬೃಹಸ್ಪತಿ. ಇದು ಜಲತತ್ವದ ರಾಶಿಯಾಗಿದ್ದು ದ್ವಿಸ್ವಭಾವವನ್ನು ಹೊಂದಿದೆ. ರಾಶಿ ಚಕ್ರದ ಕೊನೆಯ ರಾಶಿ. ಆದ್ದರಿಂದ ನೀವು ಅತ್ಯಂತ ಸಹನಶೀಲರು, ಕರುಣಾಮಯಿಗಳು ಮತ್ತು ಕನಸುಗಾರರು. ನಿಮ್ಮ ನಿಸ್ವಾರ್ಥ ಬುದ್ಧಿನೇ ಕೆಲವೊಮ್ಮೆ ನಿಮಗೆ ಶಾಪವಾಗಬಹುದು. ನೀವು ಈ ಕೆಳಗಿನ 3 ಸ್ಥಳಗಳ ವಿಷಯದಲ್ಲಿ ತುಂಬ ಎಚ್ಚರಿಕೆಯಿಂದ ಇರಬೇಕಾಗುತ್ತೆ. ಮೀನರಾಶಿಯವರು ಹೋಗಬಾರದೇ ಇರುವ 3 ಮುಖ್ಯ ಸ್ಥಳಗಳು. ನಿಮ್ಮ ಜಾತಕ ಮತ್ತು ಗುರುವಿನ ಪ್ರಭಾವದ ಪ್ರಕಾರ ಈ ಸ್ಥಳಗಳು ನಿಮ್ಮ ಮಾನಸಿಕ ಶಾಂತಿಯನ್ನು ಕಸಿದುಕೊಳ್ಳಬಹುದು. ಒಂದನೇದಾಗಿ, ಅತಿಯಾದ ವ್ಯಸನ ಅಥವಾ ಅಧರ್ಮ ನಡೆಯುವ ಸ್ಥಳಗಳು. ಮೀನರಾಶಿಯವರು ಬೇರೆಯವರ ಪ್ರಭಾವಕ್ಕೆ ಅತಿ ಬೇಗನೆ ಒಳಗಾಗ್ತಾರೆ. ಆದ್ರಿಂದ ಮದ್ಯಪಾನ, ಜೂಜು ಅಥವಾ ಅಧರ್ಮದ ಕೆಲಸಗಳು ನಡೆಯುವ ಒಂದು ಜಾಗಕ್ಕೆ ಗೆಳೆಯರ ಒತ್ತಾಯಕ್ಕಾಗಿ ಕೂಡ ಹೋಗೋದಕ್ಕೆ ಹೋಗಬೇಡಿ. ಇದರಿಂದ ಆಗುವ ಪರಿಣಾಮ ನಿಮ್ಮದು ಸಾತ್ವಿಕ ರಾಶಿ. ಇಂತಹ ಸ್ಥಳಗಳ ನಕಾರಾತ್ಮಕ ಶಕ್ತಿ ನಿಮ್ಮನ್ನು ಬೇಗನೆ ದಾರಿ ತಪ್ಪಿಸಬಹುದು. ಇದು ನಿಮ್ಮ ಗೌರವಕ್ಕೆ ಧಕ್ಕೆ ತರೋದಲ್ಲದೆ ನಿಮ್ಮ ಭವಿಷ್ಯವನ್ನು ಅಂಧಕಾರಕ್ಕೆ ದೂಡಬಹುದು. ಒಮ್ಮೆ ನೀವು ಇಂತಹ ಸುಳಿಗೆ ಸಿಲುಕಿದರೆ ಅದರಿಂದ ಹೊರಬರೋದು ತುಂಬಾ ಕಷ್ಟವಾಗುತ್ತೆ. ಇನ್ನು ಎರಡನೇದಾಗಿ, ನಕಾರಾತ್ಮಕತೆ ತುಂಬಿದ ಆಸ್ಪತ್ರೆ ಅಥವಾ ಶವಾಗಾರದಂತಹ ಸ್ಥಳಗಳು. ನೀವು ಭಾವನಾತ್ಮಕವಾಗಿ ಅತ್ಯಂತ ಸೂಕ್ಷ್ಮ ವ್ಯಕ್ತಿಗಳಾಗಿದ್ದೀರ. ಸದಾ ಸಾವು, ನೋವು ಅಥವಾ ಕಾಯಿಲೆಗಳ ಬಗ್ಗೆನೇ ಚರ್ಚಿಸುವ ಮತ್ತು ಅತಿಯಾದ ದುಃಖ ತುಂಬಿರುವ ಸ್ಥಳಗಳಿಗೆ ಪದೇ ಪದೇ ಹೋಗೋದಕ್ಕೆ ಹೋಗಬೇಡಿ. ಇದರಿಂದಾಗುವ ಪರಿಣಾಮ ನೀವು ಬೇರೆಯವರ ನೋವನ್ನು ಬೇಗನೆ ಹೀರಿಕೊಳ್ತೀರಿ. ಎಮೋಷನಲ್ ಸ್ಪಾಂಜ್. ಇಂತಹ ಸ್ಥಳಗಳಿಗೆ ಹೋಗೋದ್ರಿಂದ ನೀವು ಮಾನಸಿಕವಾಗಿ ಖಿನ್ನತೆಗೆ ಒಳಗಾಗಬಹುದು ಅಥವಾ ನಿಮ್ಮ ದೇಹದ ರೋಗ ನಿರೋಧಕ ಶಕ್ತಿ ಕುಂದಬಹುದು. ಇನ್ನು ವಿವರಿಸಲಾಗದ ಒಂದು ಭಯ ಮತ್ತು ಆಲಸ್ಯ ನಿಮ್ಮನ್ನು ಕಾಡತೊಡಗುತ್ತೆ. ಮೂರನೇದಾಗಿ, ವಿಶ್ವಾಸಘಾತುಕರು ಮತ್ತು ಸ್ವಾರ್ಥ ಇರುವ ಅಂತಹ ಗುಂಪುಗಳ ನಡುವೆ ಎಲ್ಲರೂ ಒಳ್ಳೆಯವರೇ ಅಂತ ನಂಬುವ ನಿಮ್ಮ ಗುಣವನ್ನು ಬಳಸಿಕೊಳ್ಳುವ ಸ್ವಾರ್ಥಿಗಳಿರುವ ಸ್ಥಳ ಅಥವಾ ಸಭೆಗಳಿಗೆ ಹೋಗೋದಕ್ಕೆ ಹೋಗಬೇಡಿ. ಇದರಿಂದಾಗುವ ಪರಿಣಾಮಗಳೇನು? ಮೀನರಾಶಿಯವರು ಆರ್ಥಿಕವಾಗಿ ನಷ್ಟವನ್ನು ಅನುಭವಿಸುವುದು ಇಂತಹ ಸ್ಥಳಗಳಲ್ಲೇ. ನಿಮ್ಮ ಮೃದುತ್ವವನ್ನು ಬಳಸಿಕೊಂಡು ನಿಮ್ಮಿಂದ ಹಣ ಅಥವಾ ಸಹಕಾರ ಪಡೆದು ನಿಮಗೆ ಮೋಸ ಮಾಡುವ ಸಾಧ್ಯತೆ ಹೆಚ್ಚಿರುತ್ತೆ. ಇದು ನಿಮ್ಮ ಕೌಟುಂಬಿಕ ಜೀವನದ ಮೇಲೆ ಕೆಟ್ಟ ಪರಿಣಾಮ ಬೀರಬಹುದು. ದೇವರೇ ವಿವೇಚನೆ ಕೊಟ್ಟಿದ್ರು ಕೂಡ ನೀವು ಅದನ್ನು ಬಳಸದೇ ಇದ್ರೆ ಸಂಕಷ್ಟ ಅನಿವಾರ್ಯವಾಗಿರುತ್ತೆ. ಮೀನರಾಶಿಯವರ ಮೇಲೆ ನರದೃಷ್ಟಿ, ದೃಷ್ಟಿದೋಷ. ನಿಮ್ಮ ಮುಗ್ಧತೆ ಮತ್ತು ಶಾಂತ ಸ್ವಭಾವನೆ ಇತರರಿಗೆ ಆಶ್ಚರ್ಯ ಮತ್ತು ಅಸೂಯೆಯನ್ನು ಉಂಟು ಮಾಡುತ್ತೆ. ನಿಮ್ಮ ಮೇಲೆ ದೃಷ್ಟಿ ಬಿದ್ದಾಗ ಈ ಲಕ್ಷಣಗಳು ಕಾಣಿಸುತ್ತೆ. ಅತಿಯಾದ ಮರೆಗುಳಿತನ. ಚೆನ್ನಾಗಿ ನೆನಪಿಟ್ಟುಕೊಳ್ಳುವ ನೀವು ಇದ್ದಕ್ಕಿದ್ದಂತೆ ಮುಖ್ಯ ವಿಷಯಗಳನ್ನು ಮರೆಯುವುದು ಮತ್ತು ಗೊಂದಲಕ್ಕೀಡಾಗುವುದು. ಕಾಲು ಅಥವಾ ಪಾದಗಳ ನೋವು. ಮೀನರಾಶಿಯು ಪಾದಗಳನ್ನು ಪ್ರತಿನಿಧಿಸುವುದರಿಂದ ದೃಷ್ಟಿದೋಷದಿಂದಾಗಿ ನಿಮಗೆ ಪದೇ ಪದೇ ಕಾಲಿನ ನೋವು ಮತ್ತು ಗಾಯಗಳು ಅನ್ನೋದು ಕಾಣಿಸಬಹುದು. ಇನ್ನು ಧನ ನಷ್ಟ. ಕಾರಣ ಇಲ್ಲದೇ ಖರ್ಚುಗಳು ಹೆಚ್ಚಾಗೋದು ಅಥವಾ ಬಂದ ಹಣ ಕೈಯಲ್ಲಿ ನಿಲ್ಲದೆ ಹೋಗೋದು ನರದೃಷ್ಟಿಯ ಪ್ರಭಾವವಾಗಿರುತ್ತೆ. ಇದಕ್ಕೆಲ್ಲ ರಕ್ಷಣೆ ಏನು? ಪರಿಹಾರ ಮಾರ್ಗಗಳೇನು? ಶ್ರೀ ದಕ್ಷಿಣಾಮೂರ್ತಿ ಅಥವಾ ರಾಘವೇಂದ್ರ ಸ್ವಾಮಿ ಆರಾಧನೆ ಮಾಡಿ. ನಿಮ್ಮ ರಾಶ್ಯಾಧಿಪತಿ ಗುರು ಆಗಿರೋದ್ರಿಂದ ಗುರುವಾರಗಳಂದು ದಕ್ಷಿಣಾಮೂರ್ತಿಯನ್ನು ಪೂಜಿಸಿ ಅಥವಾ ಗುರುರಾಯರ ಮಠಕ್ಕೆ ಭೇಟಿ ನೀಡಿ. ಇದು ನಿಮಗೆ ಜ್ಞಾನ ಮತ್ತು ರಕ್ಷಣೆಯನ್ನು ನೀಡುತ್ತೆ. ಹಳದಿ ಬಣ್ಣದ ಹಳದಿ ಬಣ್ಣದ ಬಟ್ಟೆಯ ಬಳಕೆ, ಹಳದಿ ಬಣ್ಣದ ಕರ್ಚೀಫ್ ಬಳಕೆ ಅಥವಾ ಹಳದಿ ಬಣ್ಣದ ಹೂ ಬಳಕೆ ಇವು ನಿಮ್ಮ ಆತ್ಮವಿಶ್ವಾಸವನ್ನು ಹೆಚ್ಚಿಸುತ್ತೆ. ಇನ್ನು ಗುರುವಾರದಂದು ಕಡಲೆಬೇಳೆ ಅಥವಾ ಹಳದಿ ಬಣ್ಣದ ಹಣ್ಣುಗಳನ್ನು ಬಡವರಿಗೆ ದಾನ ಮಾಡಿ. ದೃಷ್ಟಿ ಪರಿಹಾರಕ್ಕೆ ವಾರಕ್ಕೊಮ್ಮೆ ಮನೆಯಲ್ಲಿ ಕರ್ಪೂರ ಹಚ್ಚಿ ಆರತಿ ಮಾಡಿ ಮತ್ತು ಕಲ್ಲುಪ್ಪನ್ನು ನೀರಿನಲ್ಲಿ ಬೆರೆಸಿ ಮನೆಯನ್ನು ಶುದ್ಧಗೊಳಿಸಿ. ಇದು ನಕಾರಾತ್ಮಕ ಶಕ್ತಿಯನ್ನು ಹೊರಹಾಕುತ್ತೆ. ಸಮುದ್ರ ಸ್ನಾನ ಅಥವಾ ಜಲ ಚಿಕಿತ್ಸೆ. ವರ್ಷಕ್ಕೊಮ್ಮೆ ಒಂದು ಪುಣ್ಯ ನದಿಗಳಲ್ಲಿ ಅಥವಾ ಸಮುದ್ರದಲ್ಲಿ ಸ್ನಾನ ಮಾಡೋದು ನಿಮ್ಮ ರಾಶಿಯ ದೋಷಗಳನ್ನು ನಿವಾರಿಸುತ್ತೆ. ಮೀನರಾಶಿಯವರು ದೈವಿಕ ಕೃಪೆಯನ್ನು ಹೊಂದಿರುವವರು. ನಿಮ್ಮ ಕನಸುಗಳನ್ನು ನನಸು ಮಾಡಿಕೊಳ್ಳಲು ನೀವು ವಾಸ್ತವ ಪ್ರಪಂಚದಲ್ಲಿ ಜಾಗರೂಕರಾಗಿರಬೇಕಾಗುತ್ತೆ. ಅಪಾಯಕಾರಿ ಸ್ಥಳಗಳಿಂದ ದೂರ ಇದ್ದು ನಿಮ್ಮ ದಯಾಳು ಗುಣವನ್ನು ಸರಿಯಾದವರ ಮೇಲೆ ಮಾತ್ರ ತೋರಿಸಿ. ನಿಮ್ಮ ಜೀವನ ಶಾಂತಿ ಮತ್ತು ದೈವಿಕ ಕೃಪೆಯಿಂದ ತುಂಬಿರಲಿ. ನಿಮಗೆಲ್ಲರಿಗೂ ಕೂಡ ಒಳ್ಳೆಯದಾಗಲಿ ಅಂತ ಹಾರೈಸಿ ಈ ವಿಡಿಯೋವನ್ನು ಮುಗಿಸ್ತಾ ಇದ್ದೇವೆ. ಜೈ ಹಿಂದ್, ಜೈ ಭಾರತ್ ಮಾತೆ. ಹರಿ ಓಂ ತತ್ಸತ್. ಸರ್ವೇ ಜನೋ ಸುಖಿನೋ ಭವಂತು.